ವೆಲ್ಕಮ್ ಟು ಗ್ರೇಸ್ ಕಿಚನ್. ಇವತ್ತು ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಈ ಒಬ್ಬಟ್ಟು ಹೇಗೆ ಮಾಡೋದು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಕಡಲೆಬೇಳೆ, ಏಲಕ್ಕಿ, ಬೆಲ್ಲ, ಚಿರೋಟಿ ರವೆ, ತುಪ್ಪ, ಉಪ್ಪು, ಅರಿಶಿಣ ಪುಡಿ, ತೆಂಗಿನಕಾಯಿ, ಮೈದಾ. ಮೊದಲಿಗೆ ಕಡಲೆಬೇಳೆನ ಬೇಯಿಸ್ಕೋಬೇಕು. ಬೆಲ್ಲನ ಪುಡಿ ಮಾಡಿ ಇಟ್ಕೊತೀನಿ, ಏಲಕ್ಕಿನ ಸಣ್ಣ ಪುಡಿ ಮಾಡಿ ಇಟ್ಕೊತೀನಿ, ತೆಂಗಿನಕಾಯಿನ ತುರಿದಿಟ್ಕೋಬೇಕು. ಆಮೇಲೆ ಕಣಕಕ್ಕೆ ಬೇಕಾದಂಥ ಮೈದಾನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಕಣಕ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮೈದಾ ಸೇರಿಸ್ಕೊತಾ ಇದ್ದೀನಿ. ಮೊದಲು ಒಂದು 2 ಸ್ಪೂನ್ ಚಿರೋಟಿ ರವೆ, ಒಂದು ಚಿಟಿಕೆ ಅರಿಶಿನ ಪುಡಿ, ಉಪ್ಪು ಒಂದು ಸ್ವಲ್ಪ ಚಿಟಿಕೆ, ತುಪ್ಪ 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಯಾಕೆ ಹಾಕೋದು ಅಂದರೆ ಅದು ಕಣಕ ಚೆನ್ನಾಗಿ ಸ್ಮೂತ್ ಬರುತ್ತೆ. ಬರೀ ಮೈದಾದಲ್ಲಿ ಮಾಡಿದರೆ ಚೆನ್ನಾಗಿ ಬರಲ್ಲ, ಒಂಥರ ರಬ್ಬರ್ ಆದಂಗೆ ಆಗುತ್ತೆ. ಸೊ ಅದಕ್ಕೆ ಚಿರೋಟಿ ರವೆನ ಅದಕ್ಕೆ ಕಣಕಕ್ಕೆ ಸೇರಿಸ್ಕೊಂಡು ಮಾಡಿದರೆ ಬೇಳೆ ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ. ಇವಾಗ ಇದನ್ನು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡು ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕೊಂಡು ಚೆನ್ನಾಗಿ ಇದನ್ನ ನಾದ್ಕೋಬೇಕು. ಈ ಕಣಕ ಎಷ್ಟು ನಾದ್ತೀವೋ ಅಷ್ಟು ಸ್ಮೂತ್ ಬರುತ್ತೆ. ಈ ರೀತಿ ಕಣಕನ ಕಲಿಸ್ಬಿಟ್ಟು 1 ಅವರ್ ಇದನ್ನ ನೆನೆಯಕ್ಕೆ ಬಿಡೋಣ. ಹಾಗೇನೆ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದನ್ನ ನೀರು ಬಸ್ತಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಸೇರಿಸ್ಬಿಟ್ಟು ಸ್ಟವ್ ಆನ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಬೆಲ್ಲ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಕಾಯಬೇಕು. ಅದ್ರ ಜೊತೆಗೆ ಒಂದು ಸಣ್ಣ ಬಟ್ಲು ಹಸಿ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಇದನ್ನು ನಾವು ಬಾಡಿಸ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಬೆಲ್ಲದಲ್ಲಿ ಮಾಡಿದ ಹೂರಣ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಹೂರಣನ ಚೆನ್ನಾಗಿ ಬೆಲ್ಲ, ಬೇಳೆ, ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಚೆನ್ನಾಗಿದ್ದನ್ನ ಕಾಯಿಸ್ಕೋಬೇಕು. ಈ ರೀತಿ ಕಾಯಿಸೋದ್ರಿಂದ ಒಬ್ಬಟ್ಟು ಟೇಸ್ಟಾಗಿರುತ್ತೆ ಮತ್ತು 1-2 ದಿನ ಇಡ್ಬೋದು. ಇಷ್ಟು ಗಟ್ಟಿಯಾದರೆ ಸಾಕು. ಇದನ್ನು ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಹೂರಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೂರಣ ಚೆನ್ನಾಗಿ ಆರಿದೆ. ಇದಕ್ಕೆ 1-2 ಸ್ಪೂನು ತುಪ್ಪ ಸೇರಿಸ್ಬಿಟ್ಟು ನಾವು ಇದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ತಿರ್ಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೀರೇನು ಹಾಕ್ಬಾರ್ದು. ಈ ರೀತಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಈಗ ಕಣಕ ರೆಡಿಯಾಗಿದೆ, ಹೂರಣನೂ ರೆಡಿಯಾಗಿದೆ. ಕಣಕನ ತಗೊಳ್ಳೋಣ. ಇಷ್ಟು ದಪ್ಪ ಉಂಡೆ ತಗೋಬೇಕು. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆಯಿಲ್ ಹಾಕ್ಕೊಂಡು ನಾವು ಲಟ್ಟಿಸ್ಕೋಬೇಕು. ಕಣಕನ ನೀಟಾಗಿ ರೌಂಡಕ್ಕೆ ಮಾಡ್ಕೋಬೇಕು. ಆಮೇಲೆ ಮಧ್ಯಕ್ಕೆ ಇಟ್ಬಿಟ್ಟು ನೀಟಾಗಿ ಇದನ್ನು ಅಗಲ ಮಾಡ್ಕೋಬೇಕು ಫಸ್ಟು. ಈಗ ಹೂರಣ ತಗೊಂಡು ಇಷ್ಟಪ್ಪ ಉಂಡೆ ತಗೋಬೇಕು. ಇದ್ರ ಮಧ್ಯದಲ್ಲಿಟ್ಟು ನೀಟಾಗಿ ಇದನ್ನು ಕವರ್ ಮಾಡ್ಕೋಬೇಕು. ಕಣಕಕ್ಕಿಂತ ಹೂರಣ ಜಾಸ್ತಿ ಇರಬೇಕು.
ಹೆಚ್ಚಾಗಿರೋದನ್ನ ಇದನ್ನು ತಗೊಂಡ್ಬಿಡ್ಬೇಕು. ಕಣಕನ ನೀಟಾಗಿ ಇದನ್ನ ರೌಂಡ್ ಮಾಡಿಕೊಂಡು ಇದನ್ನು ತಟ್ಕೋಬೇಕು. ಇದ್ರ ಮೇಲೆ ಇನ್ನೊಂದು ಶೀಟ್ ಹಾಕ್ಕೊಂಡು ಈ ಶೀಟಿಗೆ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಈ ಶೀಟ್ನ ಮೇಲಿಟ್ಟು ಲಟ್ಟಣಿಗೆಯಿಂದ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಈಗ ಇಷ್ಟು ದಪ್ಪ ನಾವು ಒಬ್ಬಟ್ಟನ್ನು ತಟ್ಕೋಬೇಕು. ತುಂಬ ತೆಳು ಇರಬಾರ್ದು, ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ನೀಟಾಗಿ ಲಟ್ಟಿಸ್ಕೋಬೇಕು. ಈಗ ಇದನ್ನು ಪ್ಯಾನ್ ಕಾದಿದೆ, ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಲಟ್ಟಿಸಿದಂಥ ಕಡಲೆಬೇಳೆ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕಬೇಕು. ಇದ್ರ ಮೇಲೆ ತುಪ್ಪನ ಹಾಕ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಸಹ ಹಾಕ್ಕೋಬೇಕು. ಮೀಡಿಯಮ್ ಉರಿಲಿ ಇದನ್ನು ಬೇಯಿಸ್ಕೋಬೇಕು. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಬೇಕು. ಬೇಳೆ ಒಬ್ಬಟ್ಟು ಮಾಡೋ ಸ್ವಲ್ಪ ಕೆಲಸ ಲೇಟ್ ಅನ್ನಿಸ್ಬೋದು, ಆದರೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಇದು ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನು ಇಷ್ಟಪಟ್ಟು ತಿಂತಾರೆ. ಇದು ಚೆನ್ನಾಗಿ ಬೆಂದಿದೆ, ಇದನ್ನು ಬೇರೆ ಪ್ಲೇಟಿಗೆ ಎತ್ಕೋತೀನಿ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ಈಗ ಬಿಸಿ ಬಿಸಿ ಕಡಲೆಬೇಳೆ ಒಬ್ಬಟ್ಟು ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಮನೇಲಿ ಒಂದ್ಸಲ ಇದೇ ಮೆಥಡಲ್ಲಿ ಫಾಲೋ ಮಾಡಿ, ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.